ಚಳಿಯಲ್ಲಿ ಪಕ್ಷಿಗಳ ಸ್ಕೂಲ್. ಅದು ಡಿಸೆಂಬರ್ ತಿಂಗಳು. ಚಳಿ ಮಾತಲ್ಲಿ ಹೇಳೋಂಗೆ ಇಲ್ಲ. ಆ ವರ್ಷ ಎಲ್ಲ ವರ್ಷಕ್ಕಿಂತ ತುಂಬಾ ಹೆಚ್ಚಾಗಿತ್ತು. ಪಕ್ಷಿಗಳು ಬಾಳ್ತಾ ಇದ್ದ ಅಪಾರ್ಟ್ಮೆಂಟ್ ಅಲ್ಲಿ ಆ ನಿಶಬ್ದಾನ ಹಾಳು ಮಾಡುವ ಹಾಗೆ ಒಂದು ಅಲಾರ್ಮ್ ಶಬ್ದ ಕೇಳಿಸ್ತು. ಅಲಾರ್ಮ್ ಶಬ್ದ ಕೇಳಿದ ತಕ್ಷಣ ಅಡಿಗೆ ಮನೆಯಿಂದ ಟೊನಿಗುಬ್ಬಚ್ಚಿ ತುಂಬಾನು ಜೋರಾಗಿ, ಬುಜ್ಜಿ ಎದ್ದೇಳಮ್ಮ, ಟೈಮ್ ಬೇರೆ 6 ಗಂಟೆ ಆಯ್ತು. ಸ್ಕೂಲ್ ಬಸ್ ಬರುವ ಟೈಮ್ ಆದ್ರೂ ಕೂಡ ನೀನು ಇನ್ನೂ ಕಂಬಳಿ ಹಾಕೊಂಡ್ ಮಲ್ಕೊಂಡಿದೀಯಾ? ಬುಜ್ಜಿಯ ರೂಮಿಂದ ಯಾವುದೇ ಶಬ್ದನೂ ಹೊರಗಡೆ ಬರ್ಲಿಲ್ಲ. ಬುಜ್ಜಿ ಇನ್ನು ಬೆಡ್ಶೀಟ್ ಹೊತ್ಕೊಂಡು ಚೆನ್ನಾಗಿ ಮಲ್ಗೆ ನಿದ್ರೆ ಮಾಡ್ತಾ ಇದ್ಲು. ಆವಾಗ ಬುಜ್ಜಿ ರೂಮಿಗೆ ಬಂದ ಟೊನಿಗುಬ್ಬಚ್ಚಿ ಜೋರಾಗಿ, ಎದ್ದೇಳೆ ಸೋಂಬೇರಿ, ಚಳಿಕಾಲ ಅಂತ ಇನ್ನೂ ಚೆನ್ನಾಗಿ ನಿದ್ರೆ ಮಾಡದ? ಇವತ್ತು ಮ್ಯಾಕ್ಸ್ ಎಕ್ಸಾಮ್ ಇದೆ ಅಂತ ಹೇಳ್ದೆ, ಬೇಗ ಎದ್ದೇಳು. ಬುಜ್ಜಿ ಬೆಡ್ಶೀಟ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣನ್ನ ತೆರೆದು, ಪ್ಲೀಸ್ ಅಮ್ಮ, ಇವತ್ತೊಂದಿನ ನಾನು ರಜೆ ಮಾಡ್ತೀನಿ. ಹೊರಗಡೆ ಚಳಿ ನೋಡಿದ್ರ ಹಿಮಾಲಯ ಪ್ರದೇಶದಲ್ಲಿ ಇರುವ ಹಾಗಿದೆ. ಚಳಿಗೆ ನನ್ ಕೈ ಕಾಲೆಲ್ಲ ಗಟ್ಟಿ ಗಟ್ಟಿ ಆಗ್ತಾ ಇದೆ. ನನ್ನಿಂದ ಹೋಗಿ ಎಕ್ಸಾಮ್ ಎಲ್ಲ ಬರೆಯಕ್ ಆಗಲ್ಲ. ಪ್ಲೀಸ್ ಅಮ್ಮ, ಪ್ಲೀಸ್. ಸಾಕು ನಿಲ್ಸೆ ಸೋಂಬೇರಿ, ನಿನ್ ಕೈ ಕಾಲೆಲ್ಲ ಗಟ್ಟಿ ಆಗ್ತಾ ಇಲ್ಲ, ನಿನ್ನ ಮೆದುಳೆ ಗಟ್ಟಿ ಆಗ್ತಾ ಇರೋದು. ಬೇಗ ಬ್ರಷ್ ಮಾಡ್ಕೊಂಡು ಎದ್ದೇಳು, ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದೀನಿ. ಇದು ಟುನಿಯ ಪಕ್ಕದ ಮನೆಯಲ್ಲಿರುವ ಚೋಟು ಮನೆ. ಅಲ್ಲಿ ಪರಿಸ್ಥಿತಿ ಇನ್ನೂ ಮೋಸವಾಗಿತ್ತು. ಅವಳು ಬನ್ನು ರೂಮಿಗೆ ಬಂದು ನೋಡಿದಾಗ ಬನ್ನು 2-3 ಬೆಡ್ಶೀಟ್ ಹಾಕೊಂಡು ಅದ್ರ ಮೇಲೆ ದಿಂಬಿಗಳನ್ನ ಬೇರೆ ಇಟ್ಕೊಂಡು ಮಲಗಿದ್ದ. ಏಯ್ ಬನ್ನು, ಎದ್ದೇಳು. ನಿನ್ನೆ ಅಷ್ಟೇ ಸ್ಕೂಲಿಗೆ ಚಕ್ಕರ್ ಕೊಟ್ಟೆ, ಪುನಃ ಇವತ್ತು ಚಕ್ಕರ್ ಕೊಡ್ತೀಯಾ? ಇವತ್ತು ನಿನ್ನ ಬಿಡದಿಲ್ಲ ಕಣೋ. ಬನ್ನು ಮೆಲ್ಲೆ ಆ ಬೆಡ್ಶೀಟ್ನ ತೆಗ್ದು, ಅಮ್ಮ, ನನ್ನ ಆರೋಗ್ಯ ಚೆನ್ನಾಗಿಲ್ಲಮ್ಮ. ನನಗೆ ಚಳಿ ಜ್ವರ ಬಂದಿದೆ. ಅದರಿಂದ ನನ್ನಿಂದ ಎದ್ದು ಕ್ಲಾಸಿಗೆಲ್ಲ ಹೋಗಕ್ಕಾಗಲ್ಲ. ನನ್ನ ಕೈ ಕಾಲೆಲ್ಲ ಗಟ್ಟಿ ಗಟ್ಟಿ ಆಗಿದೆ. ಅದರಿಂದ ನನಗೆ ಬೆಡ್ ರೆಸ್ಟ್ ಬೇಕು. ನನ್ನ ಬೆಡ್ಡಿಗೂ ಕೂಡ ಬಿಸಿ ಬಿಸಿ ಟಿಫಿನ್ ಬೇಕು. ಏನು ಚಳಿ ಜ್ವರನ? ರಾತ್ರಿ 10 ಚಪಾತಿ ತಿನ್ನುವಾಗ ನಿನ್ಗೆ ಚಳಿ ಜ್ವರ ಬರ್ಲಿಲ್ವಾ? ಎದ್ದು ಮೊದಲು ಸ್ನಾನ ಮಾಡೋ. ಬನ್ನು ತುಂಬಾನೇ ಹೆದ್ರಿ ಬೆಡ್ಶೀಟ್ನ ತೆಗ್ದ ಅವನ ತಾಯಿನ ನೋಡಿ, ಏನು ಸ್ನಾನನ? ಅಯ್ಯೋಯ್ಯೋ, ಈ ಮಾತು ಕೇಳಿದ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕ್ ಬರುವ ರೀತಿ ಇದೆ. ನನ್ನಿಂದ ಈ ಚಳಿಯಲ್ಲಿ ಸ್ನಾನ ಮಾಡಕ್ಕಾಗಲ್ಲ. ಸ್ನಾನ ಮಾಡಿದ್ರೆ ನಾನು ಐಸ್ ಕ್ರೀಮ್ ಆಗ್ಬಿಡ್ತೀನಿ. ಇವತ್ತಿಗೆ ನಾನು ಕೈಕಾಲ್ ಮುಖ ತೊಳ್ಕೊಂಡು ಹೋಗ್ತೀನಿ. ಪ್ಲೀಸ್ ಅಮ್ಮ. ಏನು ಸ್ನಾನ ಮಾಡೋದಿಲ್ವಾ? ಇವತ್ತಿಗೆ ನೀನು ಸ್ನಾನ ಮಾಡಿ 3 ದಿನ ಆಯ್ತು. ನಿನ್ನ ಮೈ ಮೇಲೆ ಕೊಳೆ ತುಂಬಿರುತ್ತೆ. ಅಮ್ಮ, ನಾನು ಬಿಸಿನೀರಲ್ಲಿ ಸ್ನಾನ ಮಾಡಿದ್ರು ಕೂಡ ಬಿಸಿನೀರು ಮೇಲೆ ಉಯ್ದ ತಕ್ಷಣ ನೀರೆಲ್ಲ ತಣ್ಣಗಾಗ್ಬಿಡುತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಇವತ್ತೊಂದಿನ ನಾನು ಸ್ನಾನ ಮಾಡೋದಿಲ್ಲ. ಬೇಕಂದ್ರೆ ಪೌಡರ್ ಹಾಕೊಂಡು ಹೋಗ್ತೀನಿ. ನನ್ ಮೇಲೆ ಯಾವ ಸ್ಮೆಲ್ಲು ಬರಲ್ಲ, ಯಾರು ಏನು ಹೇಳಲ್ಲ. ಇದು ಪಕ್ಕದ ಮನೆಯಲ್ಲಿರುವ ಚಿಚುವಿನ ಮನೆ. ಚಿಚುಕಾಗಿ ಚಿನ್ನಕಾಗೆನ ರೆಡಿ ಮಾಡ್ತಾ ಇದ್ಲು. ಅವನಿಗೆ ಈಗಾಗಲೇ 2-3 ಸ್ವೆಟರ್ಗಳನ್ನ ಹಾಕಿದ್ಲು. ಲೇ ಚಿನ್ನು, ಎದ್ದೇಳು. ಈ ವಿಂಟರ್ ಕ್ರೀಮ್ನ ಹಾಕೊಂಡೋಗೋ. ನನ್ ಮಗ ಸ್ಕೂಲಿಗೆ ಹೋಗುವಾಗ ಕೂಡ ಒಳ್ಳೆ ಹೀರೋ ರೀತಿ ಇರ್ಬೇಕು. ಹಾಕೊಳ್ಳೋ ಇದ್ನ. ಚಿನ್ನು ಕೋಪದಿಂದ, ಅಮ್ಮ ಏನಮ್ಮ, ಮೊದ್ಲೇ 3 ಸ್ವೆಟರ್ ಹಾಕಿ ಮಂಕಿ ಕ್ಯಾಪ್ ಹಾಕಿ ಎಲ್ಲನೂ ಕೊಟ್ಟಿದೀಯ. ಇದ್ರಲ್ಲೇ ನನಗೆ ನಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಇನ್ನು ಉರುಳ್ಕೊಂಡೇ ಹೋಗ್ಬೇಕು ನಾನು. ಸೈಲೆಂಟ್ ಆಗಿರೋ. ನನ್ ಮಾತಿಗೆ ನೀನು ಎದುರು ಮಾತಾಡ್ತೀಯಾ? ಕಿವಿಗೆ ಗಾಳಿ ಹೋಗ್ಬಾರ್ದಲ್ವಾ? ತಗೋ, ಈ ಮಫ್ಲರ್ನ ಕೂಡ ಕಟ್ಕೋ. ಅಯ್ಯೋ ಅಮ್ಮ, ಮಫ್ಲರ್ ಬೇಡಮ್ಮ. ಇವಾಗ್ಲೇ ಉಸಿರುಗಡ್ತಾ ಇದೆ. ಇವಾಗ್ಲೇ ನನ್ನ ಫ್ರೆಂಡ್ಸ್ ನನ್ನ ನೋಡಿ ನಗ್ತಾರೆ. ಯಾರ್ ನೆಗಾಡ್ತಾರೆ ಅಂತ ನಾನ್ ನೋಡ್ತೀನಿ. ಆ ಬನ್ನುವಿಗೆ ಫ್ಯಾಷನ್ ಸ್ಟೈಲ್ ಕೂಡ ಗೊತ್ತಿಲ್ಲ. ನೀ ನನ್ ಮಗ ಕಣೋ, ಸ್ಟೈಲ್ ಆಗಿರ್ಬೇಕು. ಅಪಾರ್ಟ್ಮೆಂಟ್ ಕೆಳಗಡೆ ಬಸ್ ಸ್ಟಾಪ್. ಬೆಳಿಗ್ಗೆ 8 ಗಂಟೆ. ಮಕ್ಳು 3 ಜನನು ಬಸ್ ಸ್ಟಾಪ್ ಅಲ್ಲಿ ಬಂದು ನಿಂತ್ಕೊಂಡಿದ್ರು. ಬುಜ್ಜಿ 2 ಸ್ವೆಟರ್ ಹಾಕೊಂಡಿದ್ಲು. ಚಿನ್ನು 3-4 ಸ್ವೆಟರ್ ಹಾಕಿ ಒಂದು ಬಟ್ಟೆಯ ಬಾಲ್ ತರ ಇದ್ದ. ಬನ್ನು ಮನೇಲಿದ್ದ ಒಂದು ಚಿಕ್ಕ ಸ್ವೆಟರ್ನ ಮಾತ್ರ ಹಾಕೊಂಡಿದ್ದ. ಅವಾಗ ಬುಜ್ಜಿಗುಬ್ಬಚ್ಚಿ ನಗುತ್ತಾ, ಲೇ ಚಿನ್ನು, ಏನೋ ಹಿಮಾಲಯಕ್ಕೆ ಏನಾದ್ರೂ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀಯಾ? ಇಷ್ಟೊಂದು ಸ್ವೆಟರ್ ಹಾಕೊಂಡಿದ್ದೀಯಾ? ನಿನ್ ಮುಖ ಕೂಡ ಕಾಣಿಸ್ತಾ ಇಲ್ಲ ಕಣೋ. ಚಿನ್ನು ತುಂಬಾ ಬೇಜಾರಿಂದ, ನನ್ನ ಏನ್ ಮಾಡಕ್ ಹೇಳ್ತಿದ್ಯಾ ಬುಜ್ಜಿ? ಇದೆಲ್ಲ ನಮ್ಮ ಅಮ್ಮ ತೆಗೆದು ಕೊಟ್ಟಿದ್ದು. ಹಾಕೋ ಹಾಕೋ ಅಂತ ಹಾಕಿಸ್ಬಿಟ್ರು. ನಾನು ಎಲ್ಲಾದ್ರೂ ಗಾಳಿಯಲ್ಲಿ ಹಾರೋಗ್ಬಿಡ್ತೀನಿ ಅಂತ ನಾನು ನನ್ನ ಜೋಬಲ್ಲಿ ದೊಡ್ಡ ಕಲ್ನ ಕೂಡ ಇಟ್ಕೊಂಡಿದ್ದೀನಿ ಬುಜ್ಜಿ. ಆವಾಗ ಬನ್ನು ಚಳಿ ತಡ್ಕೊಳಕ್ಕಾಗದೆ ಹಲ್ ಕಚ್ಕೊಂಡು, ಲೇ, ನಿಮ್ಮಮ್ಮ ಆದ್ರೆ ಹೊಸ ಹೊಸ ಸ್ವೆಟರ್ ತೆಗೆದು ಕೊಡ್ತಾರೆ. ನಮ್ಮಮ್ಮ ಎಂತ ಮಾಡಿದ್ರು ಗೊತ್ತಾ? ಈ ಚಳಿಗೆ ನನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿದ್ರು. ಆ ನೀರು ನನ್ನ ಮೇಲೆ ಬಿದ್ದಾಗ ಅಯ್ಯೋ ದೇವ್ರೇ, ಎಷ್ಟೊಂದು ಚಳಿ ಆಗ್ತಾ ಇತ್ತು ಗೊತ್ತಾ? ಇವಾಗ ನನ್ಗೆ ಎನರ್ಜಿ ಬೇಕು. ಯಾರ್ ಟಿಫನ್ ಅಲ್ಲಿ ಏನಿದೆ? ಇವಾಗ ತಾನೇ ಟಿಫಿನ್ ತಿನ್ಕೊಂಡ್ ಬಂದೆ, ಅಷ್ಟು ಬೇಗ ಹಸಿವಾಗ್ತಾ ಇದೆ ಅಂತೀಯಾ? ಚಳಿಗೆ ಬಾಡಿಯಲ್ಲಿ ಹೆಚ್ಚು ಕ್ಯಾಲರಿ ವರ್ಕ್ ಆಗುತ್ತೆ. ನನ್ನ ಬಾಡಿಯಲ್ಲಿ ಹೀಟರ್ ಬೇಕು. ಅದ್ರಿಂದ ನಿಮ್ಮ ಲಂಚ್ ಬಾಕ್ಸ್ ಅಲ್ಲಿ ಜಿಲೇಬಿ ಏನಾದ್ರೂ ಇಟ್ಟಿದ್ರೆ ಕೊಡಿ, ನನ್ಗೆ ಬೇಕು. ಇಲ್ಲ ಕಣೋ, ನಮ್ಮಮ್ಮ ಸಲಾಡ್ ಹಾಕಿದ್ದಾರೆ. ನನ್ ಚರ್ಮ ಪಳಪಳ ಅಂತಿರ್ಬೇಕಂತೆ. ಅದನ್ನು ಕೇಳಿದ
ಬನ್ನು ಗಿಳಿ ಸಲಾಡ ಲೇ ಅದೆಲ್ಲ ದನ ಕರುಗಳು ತಿನ್ನುವಂತದ್ದು ಕಣು. ಸೊಪ್ಪೆಲ್ಲ ನಾವು ಪಕ್ಷಿಗಳು ಯಾವಾಗ್ಲೂ ಫ್ರೂಟ್ಸ್ ಎಲ್ಲ ತಿನ್ಬೇಕು. ನಿಮ್ಮ ಅಮ್ಮನ ಜೊತೆ ಹೇಳು ನೆಕ್ಸ್ಟ್ ಟೈಮ್ ಪಿಜ್ಜಾ ಹಾಕ್ಲಿಕ್ಕೆ. ಅಷ್ಟರಲ್ಲಿ ಸ್ಕೂಲ್ ಬಸ್ ಬಂತು. ಮಕ್ಳೆಲ್ಲರೂ ಸ್ಕೂಲ್ ಬಸ್ ಹತ್ತಿ ಕೂತ್ಕೊಂಡ್ರು. ಬಸ್ಸಲ್ಲೂ ಕೂಡ ಚಳಿ ತುಂಬಾನೇ ಹೆಚ್ಚಾಗಿತ್ತು. ಅದು ಕ್ಲಾಸ್ ರೂಮ್. ಸರಿಯಾಗಿ 9 ಗಂಟೆ ಸಮಯ. ಕ್ಲಾಸ್ ರೂಮ್ ಏನೋ ಫ್ರಿಜ್ಜಲ್ಲಿ ಇರೋ ತರ ತುಂಬಾನೇ ತಣ್ಣಗಿತ್ತು. ಕಿಟಕಿ ಬಾಗಿಲು ಎಲ್ಲಾನು ಮುಚ್ಚಿತ್ತು. ಕ್ಲಾಸ್ ಟೀಚರ್ ಆದ ಮಹಿಹದ್ದು ಕ್ಲಾಸ್ ಒಳಗಡೆ ಕೂತ್ಕೊಂಡು ಅಂತ ಹೇಳ್ತಾ ಇದ್ರು. ಚಳಿಯಲ್ಲಿ ಹಾಡ್ ಹಾಡ್ತಾ ಇದ್ದು ಅವರು. ಪಾಪ ಅವ್ರಿಗೂ ವಯಸ್ಸು ತುಂಬಾ ಹೆಚ್ಚಾಗ್ತಾ ಇತ್ತು ಅಲ್ವಾ. ಆವಾಗ ಬನ್ನು ಮೆಲ್ಲೆ ಬುಜ್ಜಿ ಹತ್ರ, ಲೇ ಟೀಚರ್ ಅವರು ತುಂಬಾ ನಿದ್ರೆಯಲ್ಲಿದ್ದಾರೆ. ಇದೇ ನಮಗೆ ಸಿಕ್ಕಿದ ಸರಿಯಾದ ಚಾನ್ಸ್. ಬಂಡ್ರೋ ನಾವ್ ಹೋಗಿ ಗ್ರೌಂಡ್ ಅಲ್ಲಿ ಬಂಕ್ ಮಾಡಿ ಬಿಸಿಲು ಕಾಯೋಣ. ಲೇ ನಾವು ಮಾತ್ರ ಹಾಗೆ ಮಾಡಿದ್ರೆ ನಮಗೆ ಪನಿಷ್ಮೆಂಟ್ ಕೊಡ್ತಾರೆ. ನಿನ್ನೆನೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಹೇಗೆ ಪನಿಷ್ಮೆಂಟ್ ಕೊಟ್ರು? ಚಿನ್ನು ತಕ್ಷಣ ಎದ್ದು ನಿಂತು, ಗುಡ್ ಮಾರ್ನಿಂಗ್ ಮೇಡಮ್. ಮಹಿಹದ್ದು ಟೀಚರ್ ಬೆದರಿ ಹೋಗಿ ಕಣ್ಣ ಸರಿ ಮಾಡ್ಕೊಂಡು, ಯಾರದು ಗುಡ್ ಮಾರ್ನಿಂಗ್ ಹೇಳಿದ್ದು? ಟೈಮ್ ಆಗ್ಬಿಡ್ತಾ? ಅಷ್ಟು ಬೇಗ ಲಂಚಿಗೆ ಬೆಲ್ ಹೊಡೆದ್ರಾ? ಆವಾಗ ಮಕ್ಳೆಲ್ರೂ ನಗುತ್ತಾ, ಇಲ್ಲ ಮೇಡಮ್, ಇದು ಬೆಳಿಗ್ಗೆ ಕ್ಲಾಸ್ ಟೈಮ್ ಮೇಡಮ್. ಟೀಚರ್ ನಾಚಿಕೆಯಿಂದ, ನನಗೆ ಎಲ್ಲ ಗೊತ್ತಿದೆ. ನಾನು ನಿದ್ರೆ ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇದ್ದೀನಿ. ಇವತ್ ಪಾಠ ಏನಂದ್ರೆ ಚಳಿಗಾಲದಲ್ಲಿ ಸೋಮರಿತನವನ್ನು ಬಿಡುವುದು ಹೇಗೆ. ಆವಾಗ ಬನ್ನು, ಮೊದ್ಲು ನಿದ್ರೆನ ನೀವು ಬಿಡಿ ಮೇಡಮ್, ಯಾವಾಗ ನೋಡಿದ್ರು ನಿದ್ರೆನೆ ಮಾಡೋದು. ಬನ್ನು ಎಲ್ಲಿದೀಯಾ? ಎದ್ದು ನಿಂತ್ಕೊಂಡ್ ನೋಡೋಣ. 2+2 ಎಷ್ಟು? ಬನ್ನು ಹೆದರ್ಕೊಂಡು ಎದ್ದು, ಮೇಡಮ್ ಅದು ಎಂತ ಗೊತ್ತಾ ಮೇಡಮ್, ಇದು ಚಳಿಕಾಲ ಅಲ್ವಾ, ಅದರಿಂದ ನನ್ನ ಮೈಂಡ್ ಅಲ್ಲಿ ಲೆಕ್ಕಗಳೆಲ್ಲ ಗಟ್ಟಿಯಾಗಿದೆ. 2+2 4 ಅಂತ ನಂಗೆ ಗೊತ್ತಿದೆ, ಆದ್ರೆ ನನಗೆ ಚಳಿಗೆ 22 ರೀತಿ ಕಾಣಿಸ್ತಿದೆ. ಏನು ಚಳಿಗೆ ಲೆಕ್ಕಗಳು ಬದಲಾಗುತ್ತಾ? ಸರಿ, ನಿನ್ ಲಂಚ್ ಬಾಕ್ಸ್ ಅಲ್ಲಿ ಎಷ್ಟು ಇಡ್ಲಿಗಳಿದೆ? ಬನ್ನು ತುಂಬಾನು ಉತ್ಸಾಹದಿಂದ, 4 ಇಡ್ಲಿ, 2 ವಡೆ, ಆಮೇಲೆ ಸ್ವಲ್ಪ ಚಟ್ನಿ ಮೇಡಮ್. ತಿಂಡಿ ಲೆಕ್ಕ ಎಲ್ಲ ಕರೆಕ್ಟ್ ಆಗಿ ಗೊತ್ತಿರುತ್ತೆ, ಆದ್ರೆ ಇಲ್ಲಿ ಕ್ಲಾಸ್ ಅಲ್ಲಿ ಲೆಕ್ಕ ಕೇಳಿದಾಗ ಗಟ್ಟಿ ಆಗುತ್ತಾ? ಬಂದು ಬೋರ್ಡ್ ಮೇಲೆ ಬರಿ. ಮೇಡಮ್ ನನ್ ಕೈಗಳು ಕೆಲ್ಸ ಮಾಡ್ತಾ ಇಲ್ಲ. ಚಾಕ್ ಪೀಸ್ ನ ಇಟ್ಕೊಂಡ್ರೆ ಜಾರಿ ಜಾರಿ ಹೋಗ್ತಾ ಇದೆ. ಬೇಕಂದ್ರೆ ಬಾಯಲ್ಲೇ ಲೆಕ್ಕ ಮಾಡ್ತೀನಿ. ಕ್ಲಾಸ್ ಇಡೀ ನಗಾಡ್ತಾ ಇತ್ತು. ಟೀಚರ್ ಬೆತ್ತನ ತಗೊಂಡ್ರು. ಲಂಚ್ ಟೈಮ್. ಸ್ಕೂಲ್ ಬೆಲ್ ಹೊಡಿತು. ಮೇಲೆ ಸೂರ್ಯನು ಹೊರಗಡೆ ಬಂದ. ಮಕ್ಳೆಲ್ರು ಲಂಚ್ ಬಾಕ್ಸ್ ನ ಓಪನ್ ಮಾಡಿ ಕೂತ್ಕೊಂಡ್ರು. ಆವಾಗ ಬನ್ನುಗಿಳಿ ಅವನ ಲಂಚ್ ಬಾಕ್ಸ್ ಅನ್ನ ನೋಡಿ, ನಮ್ಮಮ್ಮ ಈ ಚಳಿಕಾಲದಲ್ಲಿ ಹೀರೆಕಾಯಿ ಸಾರ್ ಮಾಡಿದರೆ. ಯಾರಾದ್ರೂ ಹೀರೆಕಾಯಿ ಸಾರ್ ತಿಂತಾರ? ಚಿಕನ್ ಸೂಪ್ ತಿನ್ಬೇಕಪ್ಪ. ಏ ಬುಜ್ಜಿ, ನಿನ್ ಟಿಫಿನ್ ತೋರ್ಸು, ಏನ್ ತಂದಿದೀಯಾ? ಅಮ್ಮ ಟೊಮೆಟೊ ಗೊಜ್ಜು ಆಮ್ಲೆಟ್ ಹಾಕಿದ್ದಾರೆ ಕಣೋ. ಬನ್ನು ಸಂತೋಷದಿಂದ, ಆಮ್ಲೆಟ್ ಅಂದ್ರೆ ಬಾಡಿಗೆ ಎನರ್ಜಿ. ಬುಜ್ಜಿ, ನಾವೊಂದ್ ಕೆಲ್ಸ ಮಾಡೋಣ. ನಿನಗೆ ಫ್ರೆಂಡ್ ಅಂದ್ರೆ ಇಷ್ಟ ಅಲ್ವಾ? ನೀನು ನನ್ನ ಹೀರೆಕಾಯಿ ಟಿಫಿನ್ ಬಾಕ್ಸ್ ತಗೋ, ನನಗೆ ನಿನ್ನ ಲಂಚ್ ಬಾಕ್ಸ್ ಕೊಡು. ಎಕ್ಸ್ಚೇಂಜ್ ಆಫರ್ ಬುಜ್ಜಿ. ನಿನ್ನ ಹೀರೆಕಾಯಿ ಸಾರ್ನ ನೀನೇ ತಿನ್ನು, ಬೇಕಂದ್ರೆ ಸ್ವಲ್ಪ ಟೊಮೆಟೊ ಗೊಜ್ಜು ಕೊಡ್ತೀನಿ. ಲೇ ಕೇಳ್ಕೊಳ್ರು, ನಾಳೆ ಶಾಲೆಗೆ ರಜೆ ಅಂತೆ. ರಜೆನಾ? ಯಾಕೆ? ಆಫೀಸ್ ರೂಮ್ ಹತ್ರ ಮೇಡಮ್ ಅವ್ರು ಮಾತಾಡುವಾಗ ಕೇಳ್ಕೊಂಡೆ. ನಾಳೆ ಚಳಿ ಇನ್ನಷ್ಟು ಜಾಸ್ತಿಯಾಗಿ -ಡಿಗ್ರಿಗೆ ಹೋಗುತ್ತೆ ಅಂತ ಕಲೆಕ್ಟರ್ ರಜೆ ಕೊಟ್ಟಿದಾರಂತೆ. ಬನ್ನು ತುಂಬಾನು ಸಂತೋಷದಿಂದ, ಯಾಹೋ, ಚಳಿಕಾಲಕ್ಕೆ ಜೈ ಜೈ, ಕಲೆಕ್ಟರ್ ಅವರಿಗೆ ಜೈ ಜೈ. ಹಾಗಾದ್ರೆ ನಾಳೆ ಬೆಳಿಗ್ಗೆಯಿಂದ ಕಂಬಳಿ ಹಾಕೊಂಡ್ ಮನೇಲಿ ಮಲ್ಕೋಬಹುದು. ಹಬ್ಬ, ನಾಳೆ ಸ್ನಾನ ಮಾಡೋದ್ ಬೇಡ. ಸಂಜೆ ಸಮಯ ಮಕ್ಕಳು ಮನೆಗೆ ಬಂದ್ರು. ಮಕ್ಕಳು ಮನೆಗೆ ಬರುವ ಸಮಯದಲ್ಲಿ ತಾಯಿಯಂದ್ರು ಎಲ್ರು ಕೂಡ ಅಂಗಳದಲ್ಲಿ ನಿಂತ್ಕೊಂಡಿದ್ರು. ಏನ್ ಮಕ್ಳೇ, ಇವತ್ತು ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು? ಬನ್ನು, ಇವತ್ತು ಹೋಮ್ವರ್ಕ್ ಇದೆಯಾ? ಬನ್ನು ಬ್ಯಾಗ್ ನ ದೂರ ಹಾಕಿ ತಾಯಿಯಂದಿರ ಹತ್ತಿರ ಬಂದು, ಹೋಮ್ವರ್ಕು ಇಲ್ಲ, ಏನೂ ಇಲ್ಲ ಆಂಟಿ. ನಾಳೆ ಶಾಲೆಗೆ ರಜೆ ಬಿಟ್ಟಿದ್ದಾರೆ ಆಂಟಿ. ರಜೆನಾ? ಯಾಕೆ ರಜೆ? ನಾಳೆ ಚಳಿ ಜಾಸ್ತಿ ಆಗುತ್ತೆ ಅಂತೆ. ಟೀಚರ್ ಅವರು ಕೂಡ ಚಳಿಯಲ್ಲಿ ಪಾಠ ಮಾಡಕ್ಕಾಗದೆ ಗಡಗಡ ಅಂತ ನಡುಗ್ತಾ ಇದ್ದಾರೆ. ಅವರ ಮೂಗಲ್ಲಿ ಇಳಿಯುವ ನೀರು ಚಾಕ್ ಪೀಸ್ ಎಲ್ಲ ನೆಂದೋಗುತ್ತೆ. ಹೌದಾ? ಹಾಗಾದ್ರೆ ನಾಳೆ ಚಿನ್ನುವಿಗೆ ಆಯಿಲ್ ಮಸಾಜ್ ಮಾಡಿ ಏನಾದ್ರೂ ಪ್ಯಾಕ್ ಹಾಕ್ತೀನಿ. ಬ್ಯೂಟಿ ಆಗಿ ಕೂಡ ಕಾಣ್ಬೇಕಲ್ವಾ? ಚಿನ್ನು ಹೆದರ್ಕೊಂಡೆ, ಅಮ್ಮ ಬೇಡಮ್ಮ, ರಜೆ ಕೊಟ್ಟಿರೋದು ನಮಗೆ ಆಟಾಡೋಕ್ಕೆ, ಮುಖಕ್ಕೆ ಬಣ್ಣ ಹಚ್ಕೊಳಕ್ಕಲ್ಲ. ನಾಳೆ ನಾನು ಬಂದು ಮನೆಗೆ ಹೋಗಿ ವಿಡಿಯೋ ಗೇಮ್ ಆಟಾಡ್ತೀನಿ. ಹೌದಾಂಟಿ, ನಾಳೆ ಚಿನ್ನು ನನ್ ಜೊತೆನೆ ಆಟಾಡ್ಕೊಂಡು ನಮ್ಮನೆಯಲ್ಲೇ ಇರ್ಲಿ. ತುನಿ ಆಂಟಿ, ನಾಳೆ ರಜೆ ಅಲ್ವಾ, ಅದ್ರಿಂದ ನಮಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಕೊಡಿ. ಆ ಬಜ್ಜಿ ಚಳಿಗೆ ಒಳ್ಳೆ ಬಿಸಿಯಾಗಿರುತ್ತೆ.
ಟುನಿ ನಗುತ್ತಾ, ಯಾವಾಗ ನೋಡಿದ್ರು ತಿನ್ನೋದೊಂದೇ ಯೋಚನೆ. ಸರಿ ಸರಿ, ನಾಳೆ ಪಿಕ್ನಿಕ್ ಆಗಿ ಎಲ್ಲರೂ ಮೇಲೆ ಕೂತ್ಕೊಂಡು ಬಿಸಿ ಬಿಸಿ ತಿನ್ನೋಣ. ಪಿಕ್ನಿಕಾ? ಹಾಗಾದ್ರೆ ನಾನು ಇವಾಗ್ಲೇ ಮೆನುನ ಚೂಸ್ ಮಾಡ್ತೀನಿ. ನಾಳೆ ಬಜ್ಜಿ, ಬೋಂಡಾ, ಪಾಯಸ. ಮೊದ್ಲು ನೀನೋಗಿ ಸ್ನಾನ ಮಾಡಿ ಬಾ, ಆಮೇಲೆ ಮೆನು ಕೆಲಸ ಮಾಡ್ಬೋದು. ಏನು ಮತ್ತೆ ಸ್ನಾನನ? ಅಮ್ಮ ಬೆಳಿಗ್ಗೆ ತನಮ್ಮ ಸ್ನಾನ ಮಾಡ್ಕೊಂಡೋದೆ, ಮತ್ತೆ ಎರಡೆರಡು ಸಲ ಸ್ನಾನ ಮಾಡ್ಬೇಕಾ? ಅದೇ ಸಲ ಸ್ನಾನ ಮಾಡ್ಬೇಕು, ನನ್ ಚರ್ಮ ಒಡ್ದೋಗುತ್ತೆ. ಯಾವಾಗ್ಲೂ ನೀರ್ನ ವೇಸ್ಟ್ ಮಾಡಬಾರ್ದು. ಸೇವ್ ವಾಟರ್, ಸೇವ್ ಬನ್ನು. ಎಲ್ರೂ ಬನ್ನು ಹಿಡಿದಕ್ಕೆ ಜೋರಾಗಿ ನಗಾಡ್ತಾ ಇದ್ರು. ಆ ದಿನ ರಾತ್ರಿಯ ಸಮಯ. ಬನ್ನು ಚೆನ್ನಾಗಿ ಊಟನೂ ಮಾಡಿ ಹೋಗಿ ಕಂಬಳಿ ಹೊತ್ಕೊಂಡು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತಿದ್ದ. ಆವಾಗ ಚೋಟು ಅವನ ಹತ್ತಿರದಲ್ಲಿ ಬಂದು, ಬನ್ನು, ನಾಳೆ ರಜೆ ತಾನೆ, ಬೇಗ ಎದ್ದೇಳೋದೇನ್ ಬೇಡ, ಚೆನ್ನಾಗಿ ನಿದ್ರೆ ಮಾಡು. ಅಮ್ಮ, ನಾಳೆ ರಜೆ ಅಲ್ವಾ, ಅದರಿಂದ ನಾಳೆ ನನಗೆ ಬೆಳಿಗ್ಗೆ ಇಡ್ಲಿ ಬೇಡ, ನನಗೆ ಬಿಸಿ ಬಿಸಿ ಪೂರಿ ಬೇಕು. ಪೂರಿನೂ ಆಲೂಗಡ್ಡೆ ಪಲ್ಯನು. ಸರಿ ಕಣೋ ರಾಕ್ಷಸ, ಮಾಡ್ಕೊಡ್ತೀನಿ, ಇವಾಗ ಮಲಗಿ ನಿದ್ರೆ ಮಾಡು. ಬನ್ನು ಕಣ್ ಮುಚ್ಕೊಂಡೆ, ಅಮ್ಮ, ನನಗೆ ಒಂದು ಡೌಟು. ನಾವು ಫ್ರಿಜ್ ಅಲ್ಲಿ ಇಲ್ವಲ್ಲ, ಹೊರಗೆ ತಾನೇ ಇದ್ದೀವಿ, ಮತ್ ಯಾಕಮ್ಮ ನಮಗೆ ಇಷ್ಟೊಂದು ಚಳಿ ಆಗುತ್ತೆ? ದೇವ್ರು AC ಸ್ವಿಚ್ ಹಾಕಿ ಆಫ್ ಮಾಡ್ಲಿಕ್ಕೆ ಮರ್ತೋಗಿದ್ದಾರೆ. ಆ ದೇವರಿಗೆ ಕೂಡ ಬಿಸಿ ಬಿಸಿ ಪಕೋಡ ತಿನ್ಬೇಕು ಅಂತ ಈ ವಾತಾವರಣನ ತಂಪಾಗಿ ಮಾಡಿರ್ಬೋದು. ಹೌದಾ? ಹಾಗಾದ್ರೆ ಆ ದೇವ್ರು ಕೂಡ ನಮ್ಮ ಪಾರ್ಟಿನೇ. ಸರಿ, ಗುಡ್ ನೈಟ್ ಅಮ್ಮ, ಬೆಳಿಗ್ಗೆ ಬಿಸಿ ಬಿಸಿ ಪೂರಿ ಮಾಡಿ ಕೊಡ್ಬೇಕು. ಬನ್ನು ನಿದ್ರೆ ಮಾಡಕ್ಕೆ ಶುರು ಮಾಡ್ದ. ಹೊರಗಡೆ ಚಳಿಗಾಳಿ ಉಶ್ಶು ಅಂತ ಬೀಸ್ತಾ ಇತ್ತು. ಹೊರಗಡೆ ಚಳಿ ಜಾಸ್ತಿ ಇದ್ರೂ ಕೂಡ ತಾಯಿಯ ಪ್ರೀತಿ ಮಕ್ಕಳಿಗೆ ತುಂಬಾನೇ ಬೆಚ್ಚಗೆ ಇತ್ತು. ಹಾಗೆ ಆ ಚಳಿಗಾಲದಲ್ಲಿ ಎಷ್ಟೇ ಚಳಿ ಇದ್ರೂ ಕೂಡ ಗೆಳೆಯರೆಲ್ಲರೂ ಸ್ಕೂಲಿಗೆ ಹೋಗಿ ಸಂತೋಷವಾಗಿಯೇ ಇದ್ರು. ಏನೇ ಚಳಿಗಾಲ ಆದ್ರೂ ಕೂಡ ತಾಯಿ ತಂದೆಯ ಪ್ರೀತಿ, ಹಾಗೇನೆ ಫ್ರೆಂಡ್ಸ್ ಕೊಡುವ ಆ ಧೈರ್ಯ, ಹಾಗೆ ಚಳಿಗಾಲದಲ್ಲಿ ಮಕ್ಕಳೆಲ್ಲರೂ ಕೂಡ ಕಷ್ಟ ಆದ್ರೂ ಕೂಡ ಸ್ಕೂಲಿಗೆ ಹೋಗಿ ಸಂತೋಷವಾಗಿದ್ರು. ತಾಯಿ ಮಗಳ ಕಷ್ಟಗಳು. ಪಕ್ಷಿಗಳ ಊರಿನ ಗಡಿಯಲ್ಲಿ ಚಿಕ್ಕ ಗುಡಿಸಲಿನಲ್ಲಿ ಟುನಿ ಅವಳ ಮಗಳು ಬುಜ್ಜಿಯ ಜೊತೆ ಬಾಳ್ತಾ ಇದ್ಲು. ಟುನಿ ಗುಬ್ಬಚ್ಚಿಯ ಗಂಡ ತನ್ನ ಮಗಳು ಬುಜ್ಜಿ ಹುಟ್ಟಿದ ತಕ್ಷಣ ಮನೆ ಜವಾಬ್ದಾರಿ ತಡ್ಕೊಳಕ್ಕಾಗದೆ ಅವರನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟ. ಆ ದಿನದಿಂದ ಟುನಿ ಒಬ್ಳೆ ಕಷ್ಟಪಟ್ಟು ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅದೇ ಊರಿನಲ್ಲಿದ್ದ ಹೋಟೆಲಲ್ಲಿ ಟುನಿ ಗುಬ್ಬಚ್ಚಿ ಕೆಲಸ ಮಾಡ್ತಾ ಇದ್ಲು. ಬೆಳಿಗ್ಗೆ 5 ಗಂಟೆಗೆ ಹೋಟೆಲ್ಗೆ ಹೋಗಿ ಅಲ್ಲಿ ಟೀ ಗ್ಲಾಸ್ ತೊಳೆದು ಬರೋರಿಗೆ ಎಲ್ಲರಿಗೂ ಟಿಫನ್ ಕೊಟ್ಟು ಟೇಬಲ್ನ ತೊಳೆದು ರಾತ್ರಿ ತನಕ ಅವಳು ಕೆಲಸ ಮಾಡ್ತಾ ಇದ್ಲು. ಆದ್ರೂ ಅದಕ್ಕೆ ಅವಳ ಯಜಮಾನಿ ಕೊಡುವ ಸಂಬಳ ತುಂಬಾನೇ ಕಡಿಮೆಯಾಗಿತ್ತು. ಅದು ಟುನಿ ಹಾಗೂ ಬುಜ್ಜಿ ಇಬ್ರು ಊಟ ಮಾಡಕ್ಕೇನೆ ಸರಿಯಾಗ್ತಾ ಇತ್ತು. ಆದ್ರೂ ಟುನಿ ಯಾವಾಗ್ಲೂ ನಗ್ನಗ್ತಾ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾ ಇದ್ರು. ಅಲ್ಲಿಗೆ ಬರೋ ಕಸ್ಟಮರ್ಸ್ ಎಲ್ರಿಗೂ ಕೂಡ ಟುನಿ ಅಂದ್ರೆ ತುಂಬಾನು ಇಷ್ಟ. ಹೀಗಿರುವಾಗ ಒಂದಿನ ಬೆಳಗ್ಗೆ ಟುನಿ ಮಹಿಹದ್ದಿಗೆ ಟೀ ಕೊಡುವಾಗ, ಟುನಿ, ಟೀ ತುಂಬಾ ಚೆನ್ನಾಗಿದೆ, ನೀನು ನಿನ್ ಕೈಯಾರೆ ಹಾಕಿ ತಗೊಂಡ್ ಬಂದ್ ಕೊಟ್ಟೆ ಅಲ್ವಾ, ಅದಕ್ಕೆ ಇಷ್ಟು ಚೆನ್ನಾಗಿರೋದು, ತಗೋ, ಈ ಹಣನ ಟಿಪ್ಸ್ ಆಗಿ ಇಟ್ಕೋ. ಆವಾಗ ಟುನಿಗುಬ್ಬಚ್ಚಿ ಆ ಹಣನ ನೋಡಿ, ಬೇಡ ಮಹಿಯವರೇ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಸಾಕು, ಆದ್ರ ಮುಂದ್ಗಡೆ ಈ ಹಣ ಬೇಡ, ನನಗೆ ಕಷ್ಟಪಟ್ಟು ದುಡಿಯೋದೇ ಇಷ್ಟ, ಸುಮ್ಮನೆ ಹಣ ತಗೊಳ್ಳೋದು ಇಷ್ಟ ಇಲ್ಲ, ಈ ಹಣನ ನೀವೇ ಇಟ್ಕೊಳ್ಳಿ. ನಿನ್ನ ಹತ್ರ ಇಷ್ಟ ಆಗಿದ್ದೆ ಈ ಸ್ವಾಭಿಮಾನ, ನಿನ್ನಂಥವ್ರನ್ನ ಈ ಕಾಲದಲ್ಲಿ ನೋಡೋದು ತುಂಬಾನೇ ಕಷ್ಟ. ಟುನಿಗೆ ಕಷ್ಟಪಟ್ಟು ದುಡಿಯೋದು ಇಷ್ಟ. ಯಾರಾದ್ರೂ ಫ್ರೀಯಾಗಿ ಹಣ ಕೊಟ್ರೆ ಯಾವಾಗ್ಲೂ ಅವಳು ತಗೊಳ್ಳಲ್ಲ. ಆದ್ರೆ ಅವಳ ಹಣೆ ಬರಹದಲ್ಲಿ ಬೇರೆ ಬರ್ದಿತ್ತು. ಒಂದಿನ ಬೆಳಗ್ಗೆ ಟುನಿ ಯಾವಾಗ್ಲೂ ತರ ಅವಳ ಹೋಟೆಲ್ಗೆ ಬಂದಾಗ ಅವಳ ಹೋಟೆಲ್ ಮುಚ್ಚಿತ್ತು. ಅಲ್ಲಿ ಯಾರೂ ಇಲ್ಲ. ಯಾಕೆ ಮುಚ್ಚಿದೆ ಅನ್ನೋದು ಟುನಿಗಂತೂ ಅರ್ಥನೇ ಆಗ್ಲಿಲ್ಲ. ಆವಾಗ ಪಕ್ಕದಲ್ಲೇ ಇದ್ದ ಒಬ್ರ ಹತ್ರ ಹೋಗಿ, ಲೂಸಿ, ಅಂಗಡಿ ಯಾಕೆ ಮುಚ್ಚಿದೆ? ನಮ್ಮ ಓನರ್ ಇನ್ನೂ ಬರ್ಲಿಲ್ವಾ? ಅರೇ ಟುನಿ, ನಿನಗೆ ವಿಷಯ ಗೊತ್ತಿಲ್ವಾ? ನಿಮ್ಮ ಓನರ್ಗೆ ಪಟ್ಟಣದಲ್ಲಿ ಏನೋ ಕೆಲಸ ಇದಂತೆ, 1 ವಾರ ಅವ್ರು ಬರೋದಿಲ್ಲಂತೆ, 1 ವಾರಕ್ಕೆ ಹೋಟೆಲ್ ಮುಚ್ಚೇ ಇರುತ್ತೆ. ಹಾಗಂತ ಲೂಸಿ ಹೇಳಿದಾಗ ಟುನಿಗೆ ಒಂದು ಕ್ಷಣ ಒಂದು ಗುಡುಗು ಅವಳ ತಲೆ ಮೇಲೆ ಬಂದು ಬಿದ್ದ ಹಾಗೆ ಇತ್ತು. ಹೃದಯದ ಬಡಿತಾನು ಒಂದು ಕ್ಷಣ ನಿಂತೋಯ್ತು. ಅವಳಿಗೆ ಏನ್ ಮಾಡ್ದಂತ ಗೊತ್ತಿಲ್ಲದೆ ಅವಳು ಆಕಾಶವನ್ನ ನೋಡಿ, ಅಯ್ಯೋ ದೇವ್ರೆ, ಏನೀ ಪರೀಕ್ಷೆ, 1 ವಾರಕ್ಕೆ ಹೋಟೆಲ್ ಇಲ್ಲ ಅಂದ್ರೆ ನಾನು ಏನ್ ಮಾಡೋದು? ದಿನ ಸಂಪಾದನೆ ಮಾಡುವ ಕೂಲಿ ಹಣದಲ್ಲೇ ನಾನು ನನ್ನ ಮಗಳು ಇಬ್ರು ಹೊಟ್ಟೆ ತುಂಬ ಊಟ ಮಾಡ್ತಿದ್ದಿದ್ದು. ಇವಾಗ ಅದನ್ನೂ ಇಲ್ಲ ಅಂದ್ರೆ ನನ್ನ ಮಗಳಿಗೆ ನಾನು ಏನ್ ಕೊಡೋದು? 1 ವಾರ ಆ ಚಿಕ್ಕ ಜೀವ ಹಸುವಿಂದ ಹೇಗಿರುತ್ತೆ? ಯಾಕೆ ನನಗ್ ಮಾತ್ರ ಇಷ್ಟು ಕಷ್ಟಗಳನ್ನ ಕೊಡ್ತಾ ಇದೀಯಾ? ಹಾಗಂತ ಟುನಿ ಬೇಜಾರ್ ಮಾಡ್ಕೊಂಡು ಊರೆಲ್ಲ ತಿರುಗಾಡ್ತಾ ಇದ್ಲು, ಎಲ್ಲಾದ್ರೂ ಏನಾದ್ರೂ ಕೆಲಸ ಸಿಗುತ್ತಾ ಅಂತ. ಅವಳು ಆ ದಿನ ಚೋಟಿಗಿಳಿಯ ಅಂಗಡಿಗೆ ಹೋಗಿ, ಚೋಟು ಅಕ್ಕ, ನಿನ್ನ ಅಂಗಡಿಲಿ ಏನಾದ್ರೂ ಕೆಲಸ ಇದ್ರೆ ಕೊಡ್ತೀಯಾ? ನಾನು ಎಲ್ಲ ವಸ್ತುಗಳನ್ನ ತೆಗ್ದಿಡ್ತೀನಿ, ಹಾಗೇನೆ ಎಲ್ಲ ಜಾಗನೂ ಕ್ಲೀನ್ ಮಾಡ್ತೀನಿ. ಅಯ್ಯೋ ಟುನಿ, ನಂದು ಚಿಕ್ಕ ಅಂಗಡಿ, ಇಲ್ಲಿ ನನಗೆ ಕೆಲಸ ಇಲ್ಲ, ಇದ್ರಲ್ಲಿ ನಿನಗೆಲ್ಲಿಂದ ಕೆಲಸ ಕೊಡೋದು? ಬೇರೆ ಎಲ್ಲಾದ್ರೂ ಹೋಗಿ ಕೆಲಸ ಕೇಳು ಟುನಿ. ಹಾಗಂತ ಚೋಟು ಹೇಳಿದಾಗ ಟುನಿ ಎಲ್ಲರ ಹತ್ರನೂ ಕೆಲಸ ಕೇಳಿದ್ಲು, ಆದ್ರೆ ಯಾರೂ ಕೆಲಸ ಕೊಟ್ಟಿಲ್ಲ. ಆ ದಿನ ರಾತ್ರಿ ಸಮಯ
ಟುನಿ ಕೆಲ್ಸಾನೇ ಇಲ್ಲದೆ ಕೈಯಲ್ಲಿ ಹಣನೂ ಇಲ್ಲದೆ ಮನೆಗೆ ನಿರಾಶೆಯಿಂದ ಬಂದ್ಲು. ಆವಾಗ ಬುಜ್ಜಿ ಗುಬ್ಬಚ್ಚಿ ಮನೆ ಹೊರಗಡೆ ತಾಯಿಗೋಸ್ಕರನೇ ಕಾಯ್ತಾ ಇದ್ಲು. ತಾಯಿ ಬಂದ ತಕ್ಷಣ ಅವಳ ತಾಯಿನ ಹೋಗಿ ತಬ್ಬಿ ಹಿಡ್ಕೊಂಡು, ಅಮ್ಮ ಬಂದ್ಯಾ? ನಿನಗೋಸ್ಕರನೇ ನಾನು ಆವಾಗ್ಲಿಂದ ಕಾಯ್ತಾ ಇದ್ದೆ. ಮಧ್ಯಾಹ್ನನೇ ಮನೇಲಿ ಊಟ ಇಲ್ಲಮ್ಮ ತಿನ್ನಕ್ಕೆ. ನನಗ್ ತುಂಬಾ ಹೊಟ್ಟೆ ಹಸ್ವಾಗ್ತಾ ಇದೆ ಅಮ್ಮ. ಬೇಗ ಹೋಗಿ ನನಗೋಸ್ಕರ ಬೇಳೆ ಸಾಂಬಾರ್ ಅನ್ನ ಮಾಡಿ ಬಿಸಿ ಬಿಸಿ ತಗೊಂಡ್ ಬಾಮ್ಮ. ತುನಿಗೆ ತನ್ನ ಮಗಳು ಕೇಳಿದನ್ನ ನೋಡಿ ಏನು ಉತ್ತರ ಕೊಡೋದು ಅಂತ ಅರ್ಥ ಆಗ್ಲೇ ಇಲ್ಲ. ಅವಳಿಗೆ ಮನಸ್ಸೆಲ್ಲ ತುಂಬಾ ನೋವಾಗ್ತಾ ಇತ್ತು. ಆದ್ರೂ ಕೂಡ ಆ ದಿನ ಅವಳ ಪಟ್ಟ ಕಷ್ಟನ ತನ್ನ ಮಗಳತ್ರ ಹೇಳಕ್ಕೆ ಅವಳಿಗೆ ಇಷ್ಟ ಇಲ್ಲ. ಆದ್ರಿಂದ ಅವಳ ಕಣ್ಣೀರನ್ನ ಒರೆಸ್ಕೊಂಡು ಮುಖದಲ್ಲಿ ನಗುತ್ತಾ, ಬುಜ್ಜಿ ತುಂಬಾ ಹಸ್ವಾಗ್ತಾ ಇದೆಯಾ? ನೀನ್ ಇಲ್ಲೇ ಕೂತ್ಕೊಂಡಿರು, ನಾನು ಬೇಗ ಮನೆಯೊಳಗಡೆ ಹೋಗಿ ನಿನಗೆ ಬೇಳೆ ಸಾರು ಅನ್ನ ಮಾಡಿ ತಗೊಂಡ್ ಬರ್ತೀನಿ. ಸ್ವಲ್ಪತ್ತಲ್ಲಿ ಬೇಗ ರೆಡಿ ಆಗುತ್ತೆ ಹಾಗಂತ ಹೇಳಿ ಟುನಿ ಒಳಗಡೆ ಹೋದ್ಲು. ಅಲ್ಲಿ ಖಾಲಿ ಡಬ್ಬಿಗಳು ಮಾತ್ರ ಇತ್ತು. ಒಲೆ ಕಚ್ಚಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ನೀರ್ ಹಾಕಿ ಚಮಚ ಇಟ್ಟು ತಿರುಗಿಸ್ತಾ ಇದ್ಲು. ಆ ಶಬ್ದ ಕೇಳಿದ್ರೆ ಒಳಗಡೆ ಅಮ್ಮ ಅಡಿಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬುಜ್ಜಿ ನಂಬೋದಕ್ಕೋಸ್ಕರ. ಆದ್ರೆ ಟುನಿಗೆ ಏನ್ ಮಾಡ್ದು ಅಂತ ಅರ್ಥ ಆಗದೆ ಅವಳು ಯೋಚನೆ ಮಾಡ್ತಾ ಇದ್ಲು. ಅಯ್ಯೋ ದೇವ್ರೆ, ಬರೀ ನೀರನ್ನ ಕುದಿಸ್ತಾ ಇದ್ದೀನಿ. ಹೊರಗಡೆ ನನ್ನ ಮಗಳು ನಾನು ಅನ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ. ಇವಾಗ ಏನ್ ಮಾಡೋದು? ಬರೀ ನೀರಲ್ಲಿ ಹೊಟ್ಟೆ ಹಸುವು ಸರಿ ಹೋಗುತ್ತಾ ಏನೋ? ದೇವ್ರೆ, ಇವಾಗ ನನ್ನ ಮಗಳಿಗೆ ಊಟಕ್ಕೆ ನಾನು ಏನ್ ಮಾಡೋದು? ನೀರು ಕುದಿತಾ ಇತ್ತು. ಟುನಿಯ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಆವಾಗ ಟುನಿ ಅವಳ ಮನಸ್ಸಲ್ಲಿ, ಒಂದ್ ವೇಳೆ ಅಕ್ಕದ ಪಕ್ಕದ ಮನೆಯವ್ರ ಹತ್ರ ಕೇಳಿದ್ರೆ ಒಂದ್ ಹಿಡಿ ಅಕ್ಕಿನಾದ್ರೂ ಕೊಡ್ತಾರೆ ಅಲ್ವಾ? ನನ್ನ ಮಗಳಿಗೆ ಅದು ಸಾಕು ಹಾಗಂತ ಹೇಳಿ ಹೊರಗಡೆ ಬಂದು, ಬುಜ್ಜಿ ಸಾರ್ ತಯಾರಾಗ್ತಾ ಇದೆ, ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನು ಪಕ್ಕದ ಮನೇಲಿ ಹೋಗಿ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿಯಮ್ಮ, ಸ್ವಲ್ಪ ಬೇಗ ಬಾ. ಟುನಿ ಯೋಚನೆ ಮಾಡ್ಕೊಂಡೇ ಹೋದ್ಲು. ಮೊದ್ಲು ಅವಳು ಹೋಗಿದ್ದು ಚೋಟಿಗಿಳಿಯ ಮನೆಗೆ. ಚೋಟು ಮನೆಯ ಬಾಗಿಲನ್ನ ತಟ್ಟದ್ಲು. ಅವಾಗ ಚೋಟಿಗಿಳಿ ಹೊರಗಡೆ ಬಂದ್ಲು. ಅರೇ ಟುನಿ, ಏನು ಈ ಸಮಯದಲ್ಲಿ? ಚೋಟು ಅಕ್ಕ, ನನ್ ಮನೇಲಿ ಅಕ್ಕಿ ಕೂಡ ಇಲ್ಲ. ನನ್ ಮಗಳು ಹಸುವು ಅಂತ ಹೇಳ್ತಾ ಇದ್ದಾಳೆ. ಒಂದ್ ಹಿಡಿ ಅಕ್ಕಿ ಇದ್ರೆ ಕೊಡಕ್ಕ. ನಾನು ನನ್ನ ಓನರ್ ಬಂದ್ಮೇಲೆ ಹಣ ಕೇಳಿ ನಿನಗೆ ಅಕ್ಕಿನ ವಾಪಸ್ ಕೊಟ್ಬಿಡ್ತೀನಿ. ಆವಾಗ ಚೋಟು ಕೋಪದಿಂದ, ಟುನಿ, ನಿನಗ್ ಬುದ್ಧಿ ಇದೆಯಾ? ಬೆಳಿಗ್ಗೆ ಅಂಗಡಿಗೆ ಬಂದು ಕೆಲ್ಸ ಬೇಕು ಅಂತ ಕೇಳ್ದೆ, ಈ ಸಮಯದಲ್ಲಿ ಬಂದು ಅಕ್ಕಿ ಬೇಕು ಅಂತ ಕೇಳ್ತಾ ಇದೀಯಾ? ಬುದ್ಧಿರ ಯಾರಾದ್ರನಾದ್ರೂ ಈ ಸಮಯದಲ್ಲಿ ಅಕ್ಕಿ ಕೊಡ್ತಾರಾ? ಹೋಗು. ಹಾಗಂತ ಹೇಳಿ ಚೋಟು ಮನೆ ಬಾಗಿಲು ಹಾಕಿದ್ಲು. ಟುನಿಗೆ ತುಂಬಾನೇ ಅವಮಾನ ಆಯ್ತು. ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಅವಳು ಕುಹು ಬಾತು ಮನೆಗೆ ಹೋದ್ಲು. ಆವಾಗ ಕುಹು ಹತ್ರ, ಕುಹು, ಒಂದ್ ಹಿಡಿ ಅಕ್ಕಿ ಇದ್ರೆ ಕೊಡು, ನಿನಗೆ ನಾನು ಆಮೇಲೆ ವಾಪಸ್ ಕೊಡ್ತೀನಿ. ಅಯ್ಯೋ ಟುನಿ, ನನ್ನ ಹತ್ರ ಅಕ್ಕಿ ಇರಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಬೇರೆ ಯಾರ ಹತ್ರನಾದ್ರೂ ಹೋಗಿ ಕೇಳು ಟುನಿ. ಹಾಗೆ ಟುನಿ ಎಲ್ಲರ ಹತ್ರನೂ ಕೇಳಿ ಸಿಗಲ್ಲ ಅನ್ನೋದ್ರಿಂದ ಬೇರೆ ದಾರಿ ಇಲ್ದೆ ಚಿಚುಕಾಗಿಯೇ ಮನೆಗೆ ಹೋದ್ಲು. ಚಿಚು ದೊಡ್ಡ ಶ್ರೀಮಂತೆ. ಅವಳದು ದೊಡ್ಡ ಮನೆ, ಖಂಡಿತ ಅಲ್ಲಿ ಇರುತ್ತೆ ಅಂತ ಅವಳಿಗೆ ಗೊತ್ತು. ಆದ್ರಿಂದ ಮನೆ ಬಾಗಿಲು ಬಡ್ದು, ಚಿಚು ಅಕ್ಕ ಹಾಗಂತ ಕರೆದಾಗ ಚಿಚು ಹೊರಗಡೆ ಬಂದು, ಯಾರದೋ ಈ ಸಮಯದಲ್ಲಿ ತೊಂದರೆ ಕೊಟ್ಕೊಂಡು? ಅರೇ ಟುನಿ, ನೀನಾ? ಏನೋ ನನ್ನ ಮನೆ ಹೊರಗಡೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಚಿಚು ಅಕ್ಕ, ಕೋಪ ಮಾಡ್ಕೋಬೇಡ, ನನಗೆ ಕೆಲಸ ಇಲ್ಲ. ಒಂದ್ ವಾರಕ್ಕೆ ನಮ್ಮ ಓನರ್ ಪಟ್ನಕ್ಕೆ ಹೋಗಿದ್ದಾರೆ. ಅದಕ್ಕೆ ಮನೇಲಿ ಒಂದ್ ಹಿಡಿ ಅಕ್ಕಿ ಕೂಡ ಇಲ್ಲ. ನನ್ನ ಮಗಳು ಹಸುವಿಂದ ಕಷ್ಟಪಡ್ತಾ ಇದ್ದಾಳೆ. ಒಂದ್ ಹಿಡಿ ಅಕ್ಕಿ ಇದ್ರೆ ಕೊಡಿ, ನಿಮ್ ಮನೇಲಿ ಕೆಲಸ ಮಾಡಿ ಆದ್ರೂ ವಾಪಸ್ ಕೊಡ್ತೀನಿ. ಆವಾಗ ಚಿಚುಕಾಗಿ ತುಂಬಾ ಕೋಪದಿಂದ, ಏನೋ ನನ್ ಮನೇಲಿ ಕೆಲಸ ಮಾಡ್ತೀಯಾ? ಅದಕ್ಕೆ ಅಕ್ಕಿ ಕೊಡ್ಬೇಕಾ? ನಿನ್ನಂತವ್ರನ್ನ ನನ್ ಮನೆಯೊಳಗಡೆ ಬಿಡ್ತೀನಿ ಅಂತ ಯಾರು ಹೇಳಿದ್ರು ನಿನ್ನ ಹತ್ರ? ನೀವೆಲ್ರೂ ದರಿದ್ರ ಹಿಡ್ದಿರೋರು. ನಿಮ್ಮನ್ನೆಲ್ಲ ಮನೆಯೊಳಗಡೆಲ್ಲ ಬಿಡಬಾರ್ದು. ಅಕ್ಕಿ ಇಲ್ಲ ಏನಿಲ್ಲ, ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡೋ. ಅಯ್ಯೋ ಅಕ್ಕ, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡಿ. ಒಂದ್ ಹಿಡಿ ಅಕ್ಕಿ, ಇಲ್ಲಾದ್ರೆ ಹಳೆ ಅನ್ನ ಇದ್ರನಾದ್ರೂ ಕೊಡಿ. ಓ, ಕೊನೆಗೆ ಭಿಕ್ಷೆ ಬೇಡಕ್ಕೆ ಬಂದಿದೀಯ ನೀನು? ನಿನ್ನಂತವಳು ನಮ್ಮೂರಿನಲ್ಲಿ ಇರ್ಲೇಬಾರ್ದು. ನಾಳೆನೆ ನಮ್ಮೂರಿನ ಮುಖ್ಯಸ್ಥರಾದ ಮಹಿ ಅದ್ದಿನ ಹತ್ರ ಹೇಳಿ, ಇಂತಹ ಭಿಕ್ಷುಕರು ಇರೋ ಜಾಗದಲ್ಲಿ ನನ್ನಿಂದ ಇರಕ್ಕಾಗಲ್ಲ ಅಂತ ಹೇಳಿದ್ರೆ ಅವರೇ ನಿನ್ನ ಊರಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಆವಾಗ ನೀನು ನಿನ್ ಮಗಳು ಹೊರಗಡೆ ಹೋಗ್ಬೇಕು ಅಷ್ಟೇ. ಆವಾಗ ಟುನಿ ಹೆದ್ರಿ, ಅಯ್ಯೋ ಅಕ್ಕ, ನೀವು ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ರೀತಿ ಕಷ್ಟ ಮಾತ್ರ ಕೊಡ್ಬೇಡಿ. ಈ ಊರನ್ನ ಬಿಟ್ಬಿಟ್ಟು ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋಗೋದಕ್ಕ? ನಾನು ಹೋಗ್ಬಿಡ್ತೀನಕ್ಕ, ನೀವು ಕೋಪ ಮಾಡ್ಕೊಳ್ಬೇಡಿ. ತಾಯಿಯ ಹಿಂದ್ಗಡೆನೆ ಬಂದ ಬುಜ್ಜಿ ಗುಬ್ಬಚ್ಚಿ ಅಲ್ಲಿ ನಡೆದಿದ್ದೆಲ್ಲಾನು ನೋಡಿ ತುಂಬಾನೇ ಬೇಜಾನ್ ಮಾಡ್ಕೊಂಡ್ಲು. ಚಿಚುಕಾಗಿ ಅಹಂಕಾರದಿಂದ ಮಾತಾಡಿದ್ದು. ಅವಳ ಮುಂದ್ಗಡೆ ಕೈಕೊಂಡು ನಿಂತ್ಕೊಂಡಿರುವ ತನ್ನ ತಾಯಿನ ನೋಡಿ ಅವಳ ಹೃದಯ ಚೂರ್ ಆಯ್ತು. ಆ ದೃಶ್ಯವನ್ನ ಅವಳಿಂದ ನೋಡಕ್ಕಾಗ್ಲೇ ಇಲ್ಲ. ಚಿಚುಕಾಗೆ ಬಾಗಿಲು ಹಾಕೊಂಡು ಒಳಗಡೆ ಹೋದ್ಲು. ಪಾಪ ಅವಮಾನ ತಡ್ಕೊಳಕ್ಕಾಗದೆ ಟುನಿ ಅಲ್ಲೇ ಬಿದ್ದು ಅಳ್ತಾ ಇದ್ಲು. ಆವಾಗ ತಕ್ಷಣ ಬುಜ್ಜಿ ತಾಯಿ ಹತ್ರ ಬಂದು, ಅಮ್ಮ ಹಾಗಂತ ಕರೆದಾಗ ಬುಜ್ಜಿನ ನೋಡಿದ ಟುನಿ, ಅಯ್ಯೋ ಬುಜ್ಜಿ, ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ನಿನ್ನ ಮನೇಲಿ ತಾನೇ ಇರಕ್ಕೆ ಕೇಳಿದೆ. ಆವಾಗ ಟುನಿ ತಾಯಿ ಹತ್ರ, ಅಮ್ಮ ಯಾಕಮ್ಮ ಅವ್ರ ಹತ್ರ ಕೈ ಕಟ್ಕೊಂಡು ಭಿಕ್ಷೆ ಬಿಡ್ತಾ ಇದೀಯ ನೀನು? ನನ್ನ ಹತ್ರ ವಿಷಯ ಹೇಳಿದಿದ್ರೆ
ನಾನು ಹಸ್ವಿಲ್ಲ ಅಂತ ಹೇಳ್ತಿದ್ದೆ ತಾನೆ. ನೀರ್ ಕುಡ್ಕೊಂಡಿರಕ್ಕಾಗಲ್ವ ಇವತ್ತೊಂದಿನ? ಬಾ ಅಮ್ಮ, ಮನೆಗೆ ಹೋಗೋಣ. ಯಾರ ಹತ್ರನೂ ಭಿಕ್ಷೆ ಬೇಡ ಅಮ್ಮ. ಆವಾಗ ಟೋನಿ, ನನ್ನ ಮುದ್ದು ಮಗಳು ಹಸುವನ್ನ ತೀರ್ಸಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಮ್ಮ. ನೀನು ಹಸುವಿಂದ ಹೇಗ್ ಮಲಗ್ತೀಯ ಹೇಳು? ನಾನು ಹಸುವಾಗ್ತಿದೆ ಅಂತ ಹೇಳ್ದೆ ನಿಜಾನೇ, ಆದ್ರೆ ಅದಕ್ಕೋಸ್ಕರ ನಮ್ಮಮ್ಮ ಯಾರ ಮುಂದೆನೇ ನಿಂತು ಅವಮಾನ ಪಡ್ಬಾರ್ದಮ್ಮ. ನನಗೆ ನನ್ನ ಹಸುವಿಗಿಂತ ನಮ್ಮಮ್ಮ ತುಂಬಾ ಮುಖ್ಯ ಅಮ್ಮ. ಬಾಮ್ಮ, ನೀರ್ ಕುಡ್ಕೊಂಡು ಇವತ್ತೊಂದಿನ ಇದ್ಬಿಡೋಣ. ಮಗಳು ಹೇಳಿದ ಮಾತಿಗೆ ಟುನಿಗುಬ್ಬಚ್ಚಿ ಆಶ್ಚರ್ಯದಿಂದ, ಅಯ್ಯೋ ನನ್ನ ಮಗಳೇ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನಿಂದ ನಿನಗೆ ಎಷ್ಟು ಕಷ್ಟ ಬಂತಲ್ವಾ? ಹಾಗಂತ ಮಗಳನ್ನ ತಬ್ಬಿ ಹಿಡ್ಕೊಂಡ್ಲು. ಅವರಿಬ್ರು ಮನೆಗ್ ಬಂದು ಆ ದಿನ ರಾತ್ರಿ ಬರೀ ನೀರ್ ಮಾತ್ರ ಕುಡಿದು ಮಲಗಿದ್ರು. ಆದ್ರೆ ಅವ್ರಿಗೆ ನಿದ್ರೆ ಅಂತೂ ಬರ್ಲೇ ಇಲ್ಲ. ಬುಜ್ಜಿಗುಬ್ಬಚ್ಚಿ ಏನಾದ್ರೂ ಒಂದು ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ನಮ್ಮಮ್ಮ ಈ ರೀತಿ ಕಷ್ಟ ಪಡ್ಬಾರ್ದು, ನಾನೇನಾದ್ರೂ ಒಂದು ಮಾಡ್ಲೇಬೇಕು. ನಮ್ಮಮ್ಮ ಯಾವಾಗ್ಲೂ ಕಷ್ಟ ಪಡ್ಲೇಬಾರ್ದು. ಮರುದಿನ ಬೆಳಿಗ್ಗೆ ಟುನಿಗುಬ್ಬಚ್ಚಿ ಎದ್ದು ನೋಡಿದಾಗ ಪಕ್ಕದಲ್ಲಿ ಮಲಗಿದ್ದ ಬುಜ್ಜಿ ಅಲ್ಲಿ ಇಲ್ಲ. ಬುಜ್ಜಿ ಬೆಳಗ್ಗೆನೆ ಎದ್ದು ಆ ಊರಿನಲ್ಲಿರುವ ಮಾರ್ಕೆಟ್ಗೆ ಹೋಗಿ ಮೂಟೆ ಹೊರೋರ ಹತ್ರ ನನಗೇನಾದ್ರೂ ಕೆಲಸ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ಲು. ಅಂಕಲ್, ಏನಾದ್ರೂ ಕೆಲಸ ಇದ್ರೆ ಕೊಡ್ತೀರಾ? ನೀವ್ ಏನ್ ಕೆಲಸ ಕೊಟ್ರೋ ನಾನು ಅದನ್ನ ಮಾಡ್ತೀನಿ. ನೀನ್ ಚಿಕ್ಕ ಹುಡುಗಿ, ನಿನ್ನಿಂದ ಏನ್ ಮಾಡಕ್ಕಾಗತ್ತೆ? ಹೋಗಿ ಆಟಾಡು ಹೋಗೋ. ಹಾಗೆ ಚಿಕ್ಕ ಹುಡುಗಿ ಅಂತ ಯಾರು ಬುಜ್ಜಿಗೆ ಕೆಲಸ ಕೊಡ್ಲಿಲ್ಲ. ಬುಜ್ಜಿ ಬೇಜಾರಿಂದ ದೂರ ಹೋಗಿ ಕೂತ್ಕೊಂಡಿದ್ಲು. ಆವಾಗ್ಲೇ ಆ ಊರಿನಲ್ಲಿದ್ದ ಲೂಸಿ ಪಾರಿವಾಳ ಕಾರಲ್ಲಿ ಬಂದು ಅಲ್ಲಿ ಇಳ್ದ. ಅವನವನ ರೈಸ್ ಮಿಲ್ಲಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಕೆಲಸ ಕೊಡ್ತಾ ಇದ್ದ. ಈ ಮೂಟೆಗಳನ್ನೆಲ್ಲ ತಗೊಂಡು ಹೋಗಿ ರೈಸ್ ಮಿಲ್ಲಲ್ಲಿ ಇಡಿ, ಬೇಗ ಕೆಲಸ ಆಗ್ಬೇಕೋ. ಆವಾಗ ಬುಜ್ಜಿ ಅದನ್ನ ನೋಡಿ ತಕ್ಷಣ ಲೂಸಿಯ ಹತ್ತಿರ ಬಂದು, ಅಂಕಲ್, ನನ್ನ ಹೆಸರು ಬುಜ್ಜಿ, ನಾನು ಟುನಿಗುಬ್ಬಚ್ಚಿ ಮಗಳು. ಆವಾಗ ಲೂಸಿ ಸಂತೋಷದಿಂದ, ಓ ಟುನಿ ಮಗಳ ನೀನು? ಹೇಳ್ ಬುಜ್ಜಿ, ಚಾಕ್ಲೇಟ್ ಏನಾದ್ರೂ ಬೇಕಾ? ಇಲ್ಲ ಅಂಕಲ್, ನನಗೆ ಕೆಲಸ ಬೇಕು. ಆವಾಗ ಲೂಸಿ ಆಶ್ಚರ್ಯದಿಂದ, ಏನು ಕೆಲಸ ಬೇಕಾ ನಿನಗೆ? ಸ್ಕೂಲ್ ಇಲ್ವಾ ಬುಜ್ಜಿ? ಆವಾಗ ಬುಜ್ಜಿ ಹೇಳುತ್ತಾ, ಇಲ್ಲ ಅಂಕಲ್, ನಮ್ಮಮ್ಮನಿಗೆ ಕೆಲಸ ಇಲ್ಲ. ನೆನ್ನೆ ನಾವಿಬ್ರು ಹಸುವಿಂದಾನೇ ಮಲಗಿದ್ವಿ. ನೆನ್ನೆ ನಮ್ಮಮ್ಮ ನನಗೋಸ್ಕರ ಎಲ್ಲರ ಹತ್ರನೂ ಹೋಗಿ ಸ್ವಲ್ಪ ಊಟ ಇದ್ರೆ ಕೊಡಿ ಅಂತ ಕೇಳಿದ್ರು. ಆದ್ರೆ ಎಲ್ರು ನಮ್ಮಮ್ಮನ ಅವಮಾನ ಮಾಡಿದ್ರು. ಅದ್ರಲ್ಲಿ ಚಿಚ್ಚು ಆಂಟಿ ನಮ್ಮಮ್ಮನ ಊರನ್ ಬಿಟ್ಟು ಕಳಿಸ್ಬಿಡ್ತೀನಿ ಅಂತ ಬೆದರಿಸಿದ್ರು. ನನಗೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ನಾನೇನಾದ್ರೂ ಕೆಲ್ಸಕ್ಕೆ ಹೋಗಿ ಅಮ್ಮನಿಗೆ ಹಣ ಸಂಪಾದನೆ ಮಾಡಿಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಏನಾದ್ರೂ ಕೆಲಸ ಇದ್ರೆ ಕೊಡು ಅಂಕಲ್. ಹಾಗಂತ ಬುಜ್ಜಿ ಹೇಳಿದನ್ನ ಕೇಳಿ ಲೂಸಿ ಪಾರಿವಾಳಕ್ಕೆ ಬೇಜಾರಾಯಿತು. ಇಷ್ಟು ಚಿಕ್ಕ ವಯಸ್ಸಲ್ಲಿ ತನ್ನ ತಾಯಿಯ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರೋ ಬುಜ್ಜಿನ ನೋಡಿ ಅವನು ತುಂಬಾನೇ ಸಂತೋಷಪಟ್ಟ. ಆದ್ರೆ ಚಿಚುಕಾಗಿ ಹೇಳಿದಕ್ಕೆ ಅವನಿಗೆ ತುಂಬಾ ಕೋಪ ಬಂತು. ಆ ಚಿಚು ಯಾರು? ಅವಳಿಗೆ ಎಷ್ಟು ಅಹಂಕಾರ ಇದ್ದಿದ್ರೆ ಈ ರೀತಿ ಎಲ್ಲ ಹೇಳ್ತಾ ಇರ್ತಾಳೆ ಅವಳು? ಸರಿ, ನೀನೊಂದ್ ಮಾಡು, ನಿಮ್ಮಮ್ಮನ ಕರ್ಕೊಂಡ್ ಬಾ. ನಿನಗ್ ಮಾತ್ರ ಅಲ್ಲ, ನಿಮ್ಮಮ್ಮನಿಗೂ ಕೆಲ್ಸ ಇದೆ, ನನ್ನ ರೈಸ್ ಮಿಲ್ಲಲ್ಲಿ ಮ್ಯಾನೇಜರ್ ಕೆಲ್ಸ. ಆವಾಗ ಬುಜ್ಜಿ ಅದನ್ ಕೇಳಿ, ಏನು, ನನಗೂ ನಮ್ಮ ಅಮ್ಮನಿಗೂ ಇಬ್ರಿಗೂ ಕೆಲ್ಸ ಇದೆಯಾ? ಹೌದ್ ಬುಜ್ಜಿ, ರೈಸ್ ಮಿಲ್ಲಲ್ಲಿ ನಿಮ್ಮಮ್ಮ ಲೆಕ್ಕ ಎಲ್ಲ ನೋಡ್ಕೊಂಡು ಮ್ಯಾನೇಜರ್ ಕೆಲ್ಸ ಮಾಡ್ಲಿ. ಅವ್ರಿಗೆ ಒಳ್ಳೆ ಸಂಬಳನೇ ಕೊಡ್ತೀನಿ. ಸಂಜೆ ಸಮಯ ಸ್ಕೂಲ್ ಬಿಟ್ಮೇಲೆ ನೀನು ನನ್ ಮನೇಲಿ ಬಂದು ಕೆಲ್ಸ ಮಾಡು, ನಿನಗೂ ಸಂಬಳ ಕೊಡ್ತೀನಿ. ಇಬ್ರು ಖುಷಿ ಖುಷಿಯಾಗಿರ್ಬೋದಲ್ವಾ? ಬುಜ್ಜಿ ಅದನ್ನು ಕೇಳಿ ತುಂಬಾನೇ ಸಂತೋಷದಿಂದ ತಕ್ಷಣ ಅಲ್ಲಿಂದ ಮನೆಗೆ ಹೋಗಿ ತಾಯಿ ಹತ್ರ ವಿಷಯ ಹೇಳಿ ತಾಯಿನ ಕರ್ಕೊಂಡು ಲೂಸಿ ಪಾರಿವಾಳದ ರೈಸ್ ಮಿಲ್ ಹತ್ರ ಬುಜ್ಜಿ ಬಂದ್ಲು. ಲೂಸಿ ಅವರೇ, ನಿಮಗೆ ತುಂಬಾ ಧನ್ಯವಾದ. ನೀವು ನಮ್ಮ ಪಾಲಿಗೆ ದೇವ್ರ ತರ. ನಾನಲ್ಲ ಟೋನಿ, ನಿನಗೆ ದೇವ್ರು ಕೊಟ್ಟಿರುವ ಮಗಳು ನಿನ್ನ ಮಗಳು. ಅವಳಿಂದಾನೆ ನಿನಗೂ ಕೆಲಸ ಸಿಕ್ಕಿದ್ದು. ನಾಳೆಯಿಂದ ಬೇಗ ಕೆಲ್ಸಕ್ಕೆ ಬಂದ್ಬಿಡೋ. ಹಾಗೆ ಆ ದಿನದಿಂದ ಟೋನಿಗುಬ್ಬಚ್ಚಿ ಲೂಸಿ ಪಾರಿವಾಳದ ರೈಸ್ ಮಿಲ್ಲಲ್ಲಿ ಲೆಕ್ಕ ನೋಡ್ಕೊಂಡು ಮ್ಯಾನೇಜರ್ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ಲು. ಹಾಗೇನೆ ಸಂಜೆ ಸಮಯ ಸ್ಕೂಲ್ ಬಿಟ್ಟು ಬಂದ್ಮೇಲೆ ಬುಜ್ಜಿ ಲೂಸಿ ಪಾರಿವಾಳದ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ಲು. ಹಾಗೆ ತಾಯಿ ಮಗಳು ಇಬ್ರು ಕಷ್ಟಪಟ್ಟು ದುಡಿತಾ ಇದ್ರು. ಈ ವಿಷಯ ಚಿಚಿಗೆ ತಿಳಿದಾಗ ಅವಳು ತುಂಬಾನು ಆಶ್ಚರ್ಯಪಟ್ಲು. ಇಲ್ಲಿವರೆಗೂ ಅವಳು ಮಾಡಿದ್ದಕ್ಕೆ ಟೋನಿ ಒಂದ್ ಮಾತು ಕೂಡ ಅವಳನ್ನ ಹೇಳಲೇ ಇಲ್ಲ. ಆದ್ರೆ ಅವಳ ವಿಜಯದಿಂದ ಅವಳಿಗೆ ಉತ್ತರನ ಕೊಟ್ಟಿದ್ಲು. ಟೋನಿ ಹಾಗೂ ಬುಜ್ಜಿ ಇಬ್ರು ಕಷ್ಟಪಟ್ಟು ದುಡ್ದು ಈ ದಿನ ಅವರ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಸಂತೋಷವಾಗಿ ಊಟ ಮಾಡ್ತಾ ಇದ್ರು.